ನಾನು ಹಿಂದೆನೂ ಹೇಳಿದ್ದೇನೆ, ನಾನು ಕೇಳಿ ಪಡೆಯೋನಲ್ಲ. ಬಂದಾಗ ಅವಕಾಶ ಬಂದಾಗ ಕಾಯ್ತೀನಿ, ಸಿಕ್ಕಿದಾಗ ಕೆಲಸ ಮಾಡ್ತೀನಿ. ನನ್ಗೆ ಗೊತ್ತು, ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಮೈಸೂರಿನಲ್ಲಿ. ಅಲ್ಲಿ ನಾಳೆನೂ ಆಗ್ಬಹುದು, ನಾಳಿದ್ದು ಆಗ್ಬಹುದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ವರಿಷ್ಠರು ಎಲ್ಲ ಚುನಾವಣೆಗಳು ಮುಗ್ದಿದೆ, ಮೈಸೂರು ಇದು ರಾಜ್ಯದ ಕಡೆಗೆ ಗಮನ ಹರಿಸ್ತಾರೆ ಅನ್ನೋದು ವಿಶ್ವಾಸ ಇದೆ. ನಮ್ಮ 2.5 ಮಾಡಬೇಕಾಗಿತ್ತು. ಕೇರಳ ಚುನಾವಣೆಯಲ್ಲಿ ಫಲಿತಾಂಶ ಬಂದ ಮೇಲೂ ಕೂಡ ಗೊಂದಲಗಳಿತ್ತು. ಈಗ ಅಲ್ಲಿಗೂ ಕೂಡ ದಳಪತಿನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಕಡೆಗೆ ಅವರ ದಯೆ ತೋರುವಂಥದ್ದು ಮತ್ತು ಅವರ ದೃಷ್ಟಿ ನಮ್ಮ ರಾಜ್ಯದ ಮೇಲೆ ಹಾಕ್ಲಿ, ಇರುವಂಥ ವಿಚಾರನ ಸ್ಪಷ್ಟವಾಗಿ ಇತ್ಯರ್ಥ ಮಾಡಲಿ, ಅಷ್ಟೇ ನಾನು ಹೇಳೋದು. ಆಗ್ಲೇಬೇಕು. ನಾನು ಹಿಂದೆನೂ ಹೇಳಿದ್ದೇನೆ, ಇವತ್ತು ಪಕ್ಷದ ವಿಚಾರ 4 ಗೋಡೆ ಮಧ್ಯದಲ್ಲಿ ಇರಬೇಕಾಗಿರುವಂಥದ್ದು ಬೀದಿ ರಂಪ ಆಗ್ತಾ ಇದೆ. ಕಂಡವರು ಅವ್ರ ಮನ್ಸು ಬಂದಂತೆ ಅವ್ರು ಮಾತಾಡ್ತಾವ್ರೆ. ಅಧಿಕಾರ ಹಸ್ತಾಂತರ, ಬದಲಾವಣೆ, ಈ ರೀತಿಯಲ್ಲಿ ಏನಾಗ್ತಾ ಇದೆ ಅಂದರೆ ನಮ್ಮ ಮುಂದೆ ಯಾರ ಮುಂದೆನೂ ಮಾತಾಡದೇ ಇರುವಂಥ ವಿಚಾರ ಸ್ಪಷ್ಟತೆ ಕೊಡ್ಬೇಕಾದ್ರೆ ವರಿಷ್ಠರು, ನಾವು ನಂಬಿರುವಂಥದ್ದು ವರಿಷ್ಠರು ಕೈ ಹಾಕ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಏನಾಗುತ್ತೆ ಆಗ್ಲಿ, ಗಂಡಾಗುತ್ತೆ ಹೆಣ್ಣಾಗುತ್ತೆ ನನಗೆ ಗೊತ್ತಿಲ್ಲ, ಆದ್ಮೇಲೆ ನಾಮಕರಣ ಮಾಡೋಣ. ರಾಜ್ಯ ಸರ್ಕಾರ ಬಟ್ ಅದಕ್ಕೆ ತಕರಾರನ್ನ ಬಿಜೆಪಿ ತೆಗೆದಿದೆ. ನಮಗೆ ಕೂಡ ಕೇಸರಿ ಶಾಲಾ ನೋಡಿ, ಈ ವಿಚಾರದಲ್ಲಿ ವಿನಾಕಾರಣ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಸರಿಯಲ್ಲ. ವಿದ್ಯೆ ಕಲಿಯುವಂಥವ್ರ ಸಂಖ್ಯೆ ಯಾವ ಪ್ರಮಾಣದಲ್ಲಿ ನಾವು ಇರಬೇಕಾಗಿತ್ತು, ನಮ್ಮ ದೇಶದ ಪ್ರಗತಿ ಸುಮಾರು 2 ದಶಕಗಳ ಹಿಂದೆನೇ ನಾವು ಅದನ್ನು ಸಾಧನೆ ಮಾಡಬೇಕಾಗಿತ್ತು. ವಿಳಂಬ ಆಗಿದ್ರೂ ಕೂಡ ಇವತ್ತು ಶಿಕ್ಷಣದ ವಿಚಾರದಲ್ಲಿ ಮುಕ್ತವಾದಂಥ ಅವಕಾಶ ಆಗಬೇಕು. ನಾಗರಿಕತೆ ವ್ಯವಸ್ಥೆಯಲ್ಲಿ ನಾವು ಏನು ಹಾಕ್ಕೋಬೇಕು, ಏನು ಹಾಕ್ಕೋಬಾರ್ದು ಅನ್ನೋದು ಹೇಳೋದಲ್ಲ, ಸಭ್ಯತೆಯಿಂದ ನಡ್ಕೊಳ್ಳಿ ಅಂತ ಹೇಳುವಂಥದ್ದು ಅಷ್ಟೇ ನಾವು ಹೇಳ್ಬೇಕಾಗಿರುವಂಥದ್ದು. ಸೊ ಆ ಕಾರಣದಿಂದ ಇದಕ್ಕೆ BJP ಅವರು ತಕರಾರು ಎತ್ತಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಈ ಯಾವುದೇ ವಿಚಾರಕ್ಕೆ ನಾನು ತಲೆ ಹಾಕಲ್ಲ. ನಡೀತಾ ಇರುವಂಥ ವ್ಯವಸ್ಥೆನ ಯಾರು ಸುಮ್ಗೆ ವಿನಾಕಾರಣ ಇದರಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದಲ್ಲ. ಓದುವಂಥ ಮಕ್ಕಳಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು ಅದು ಯಾವುದೇ ಸರ್ಕಾರ ಆಗಿರಲಿ ಅವರ ಜವಾಬ್ದಾರಿ. ಇವತ್ತು ಯಾವುದೇ ತಕರಾರು ಇಲ್ಲದೆ, ಯಾಕಂದರೆ ಸುಮ್ಗಿಲ್ ಕೂತ್ಕೊಂಡು ನೀಟ್ ಪರೀಕ್ಷೆ ಬರೆಯೋಕ್ಕೆ ಹೋದಂಥ ಮಕ್ಕಳಿಗೆ ಜನ್ಮರ ತೆಗೆದ್ರು, ಇದಾಯಿತು. ಇದೆಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ? ಓದುವಂಥ ಮಕ್ಕಳಿಗೆ ಮಾನಸಿಕವಾದಂಥ ಹಿಂಸೆ ಕೊಡುವಂಥದ್ದು ಇದು ಬಹುಶಃ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಇದು ಎಲ್ಲೋ ಒಂದು ಕಡೆಗೆ ಮಿತಿ ಮೀರಿ ಹೋದಂತಹ ಸಂದರ್ಭದಲ್ಲಿ ವ್ಯವಸ್ಥೆ ಅದಕ್ಕೆ ಶಂಸಲ್ಲ ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇದು ಏನಾಗಿದೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ ಅದೆಲ್ಲ ವಿಶ್ಲೇಷಣೆ ಮಾಡೋದು ಬೇಡ. ಓದುವಂಥ ಮಕ್ಕಳಿಗೆ ಮುಕ್ತವಾದಂಥ ಅವಕಾಶ ಸಿಕ್ಕಿರುವಂಥದ್ದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ. ನೋಡಿ, ನಾನು ನಿಮ್ಗೆ ಹೇಳುವಂಥದ್ದು, ನಾನು ಪ್ರತ್ಯೇಕವಾಗಿ ಯಾವ ಪದನೂ ಬಳಕೆ ಮಾಡಲ್ಲ. ಈಗ ಏನು ಮಾಡಿದ್ದಾರೆ ಸ್ವಾಗತಿಸ್ತೀನಿ. ಎಲ್ಲ ಮಕ್ಕಳಿಗೆ ಓದುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿನಾಕಾರಣ ಎಲ್ಲದಕ್ಕೂ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡೋದು ಬೇಡ. ನನಗೆ ಬೇರೆಯವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ರಾಜ್ಯ ಸರ್ಕಾರ ಕೇಳಿ ನಾನು ಹೇಳ್ತೇನೆ, ನಾನು ಈ ರಾಜ್ಯದಲ್ಲಿ ಶಿಕ್ಷಣ ಸಚಿವರ ಕೆಲಸ ಮಾಡಿದ್ದೀನಿ. PUC ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಯಾವುದೇ ರೀತಿಯಲ್ಲಿ ನಾವು ಕಡ್ಡಾಯ ಮಾಡಿಲ್ಲ. ಉಡುಪಿನಲ್ಲಿ ನಡೆದಂಥ ಘಟನೆ ರಾಜಕೀಯ ಪ್ರಾರಂಭವಾಗಿ ಅದು ಎಲ್ಲೋ ಒಂದು ತಿರುವು ತಗೋತು. ಇವತ್ತು ನಮ್ಮ ಮುಂದೆ ಏನಾಗಿದೆ, ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ಮುಕ್ತವಾಗಿ ಅವಕಾಶ ಓದುವಂಥ ಮಕ್ಕಳಿಗೆ ಮಾನಸಿಕವಾಗಿ ಅವ್ರ ಮೇಲೆ ಇದ್ದಂಥ ಒತ್ತಡನ ಅದನ್ನು ತೆಗೆದಾಕಿರೋದಕ್ಕೆ ಸ್ವಾಗತ ಮಾಡ್ತೀನಿ ಅನ್ನೋ ಮಾತನ್ನು ಅಷ್ಟೇ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.